ನಮಸ್ಕಾರ ವೀಕ್ಷಕರೇ, ನಾನು ಪಿಯೋನೋ ಬೇಸಿಕ್ ಚಾನೆಲಿಂದ. ಸೊ ಬನ್ನಿ ವೀಕ್ಷಕರೇ, ಈ ಸಲ ನಾವು ಓದೆ ರಾಜ್ಕುಮಾರ ಚಿತ್ರದ ಬೊಂಬೆ ಎಳುತ್ತೈತೆ ಗೀತೆ. ಇದು ಕೀಸ್ ಅಂದರೆ ಟ್ಯೂಟೋರಿಯಲ್ ಯಾವ ರೀತಿ ಮಾಡಬೇಕಂದ್ರೆ ಯಾವ ರೀತಿ ಕಳಿಬೇಕು ಅಂತ ಹೇಳ್ಕೊಳ್ಳೋಣ. ಸೊ ಅದ್ರ ಬಿಫೋರ್ ಒಂದು ಏನಿದೆ ಅಂದರೆ, ನಾನು ಪ್ರೀವಿಯಸ್ ವಿಡಿಯೋಲಿ ಪ್ಲೇ ಮಾಡಿದ್ದೆ. ಅದನ್ನು ಈಗ ಯಾವ ರೀತಿ ಟ್ಯೂಟೋರಿಯಲ್ ಅಂತ ಹೇಳ್ಕೊಡ್ತೇನೆ. ಅದರಲ್ಲಿ ಮೇನ್ ಒಂದು ಪಾಯಿಂಟ್ ತಿಳ್ಕೊಬೇಕು. ಈ ಕೀಸಲ್ಲಿ ಅಂದರೆ ಈ ಸಾಂಗಿಗೆ ಬರೋ ಎಲ್ಲ ಕೀಸು ಶಾರ್ಪ್ ಕೀನೇ ಇರುತ್ತೆ, ಅಂದರೆ ಈ ಬ್ಲ್ಯಾಕ್ ಕೀಸೇ ಬರುತ್ತೆ. ಸೊ ವೈಟು ಸ್ವಲ್ಪ ಕಮ್ಮಿನೇ, ಮ್ಯಾಕ್ಸಿಮಮ್ ಎಲ್ಲ ಶಾರ್ಪ್ ಕೀನೇ ಬರುತ್ತೆ, ಅಂದರೆ ಬ್ಲ್ಯಾಕ್ ಕೀನೇ ಬರುತ್ತೆ. ಬನ್ನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಆಡ್ ಬಿಫೋರ್ ಮ್ಯೂಸಿಕ್ ಬರುತ್ತೆ, ಆ ಮ್ಯೂಸಿಕ್ದು ತಿಳ್ಕೊಳ್ಳೋಣ. ಜಿ ಡಿ ಜಿ ಡಿ ಮತ್ತು ಎ ಡಿ ಎ ಡಿ. ಇಲ್ಲಿ ನೋಡಿ 5ನೇ ಬೆರಳು ಬಿಗೆ, ಅಂದರೆ ಶಾರ್ಪ್ ಅಲ್ಲ, ಬಿಗೆ ಶಾರ್ಪ್ ಇರಲ್ಲ. ಸೊ ಬಿ ಡಿ ಮತ್ತು ಎ ಡಿ ಎ ಡಿ ಮತ್ತು ಜಿ ಡಿ ಜಿ ಡಿ. ಇನ್ನೊಂದು ಸಲ ಎ ಡಿ ಎ ಡಿ ಮತ್ತು ಇವಾಗ ಬಿಗೆ ಬನ್ನಿ, ಬಿ ಡಿ ಬಿ ಡಿ ಎ ಕ್ಲೋಸ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ. ಸೊ ಒಂದು ಸಲ ನೋಡಿ ತೋರಿಸ್ತೇನೆ ನಿಮಗೆ. ಸೊ ಈ ಥರ ಬರುತ್ತೆ ಮ್ಯೂಸಿಕ್ಕು. ಸೊ ಈಗ ಬೊಂಬೆ ಏಳುತ್ತೈತೆ ಆ ಲೈನು ನೋಡೋಣ ಬನ್ನಿ. ಒಂದು ಸಲ ತೋರಿಸ್ಬಿಡ್ತೇನೆ ನೋಡಿ. ಇದನ್ನು ಹೀಗೆ ನೋಡಿ ನುಡಿಸೋದು. 2 ಸಲ ಜಿ, ಮತ್ತು ನಾನು ಯಾವಾಗಲೂ ಹೇಳ್ದಂಗೆ 5ನೇ ಬೆರಳು ಬಿ ತಗೊಳ್ಳಿ, ಶಾರ್ಪ್ ಅಲ್ಲ, ಮತ್ತು ಎ, ಮತ್ತು 2 ಸಲ ಜಿ ಗ್ಯಾಪ್ ಕೊಟ್ಟು, ಮತ್ತು ಜಿ 2 ಸಲ, ಎ ಜಿ ಎಫ್ 3 ಸಲ ಬರುತ್ತೆ, ಮತ್ತು 2 ಸಲ ಎಫ್ ಜಿ 4 ಸಲ ಬರುತ್ತೆ. ನೀನೇ ರಾಜಕುಮಾರ ಅಂತ 4 ಜಿ ಆದಮೇಲೆ ಎಫ್ ಜಿ. ಸೊ ಇದೇ ಸೇಮ್ 2 ಸಲ ಬರುತ್ತೆ, ಅಂದರೆ ನೋಡಿ ಜಿ ಜಿ ಎ ಜಿ 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 ಜಿ, ಅಂದರೆ ಪ್ರೀವಿಯಸ್ದೇ ನೋಡ್ಕೊಳ್ಳಿ. ಎ ಜಿ ಎಫ್ ಎಫು 2 ಸಲ, ಜಿ 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 4 ಸಲ, ಮತ್ತು ಎಫ್ ಜಿ. ಸೊ ಇದು 2 ಸಲ ಬರುತ್ತೆ. ಸೊ ನಿಮಗೆ ನೆಕ್ಸ್ಟು ಸಾಂಗ್ ಏನು ಬರುತ್ತೆ ಅಂದರೆ ಲೈನು ಹೊಸ ಬೆಳಕೊಂದು ಬರುತ್ತೆ ನೋಡಿ. ಒಂದು ಸಲ ತೋರಿಸ್ಬಿಡ್ತೇನೆ. ಇದು 2 ಸಲ ರಿಪೀಟ್ ಆಗುತ್ತೆ. ಜಿ ಎ ಜಿ ಎಫ್ ಜಿ, ರೈಟಿಗೆ ಡಿ ಈ ಬೆರಳಲ್ಲಿ. ಇವಾಗ ಮತ್ತೆ ಚೇಂಜ್ ಮಾಡ್ಕೊಳ್ಳಿ, ಈ ಬೆರಳಿಗೆ ಬನ್ನಿ ನೋಡಿ. ಡಿ ಎಫ್ ಇ ಡಿ ಬಿ ಸಿ, ಇದು ಸೇಮ್ ಬರುತ್ತೆ. ಮತ್ತೆ ನೋಡಿ ಜಿ ಎ ಇ ಎಫ್ ಜಿ ಟಿ, ಮತ್ತು ಇ ಎಫ್ ಇ ಡಿ ಬಿ ಸಿ. ಸೊ ನೆಕ್ಸ್ಟ್ ನೋಡಿ ಅದರದ್ದು ಕಂಟಿನ್ಯೂಷನ್ನು. ಸಿ ಡಿ ಇ ಡಿ ಸಿ ಬಿ ಸ್ಟಾಪ್ ಮಾಡಿ, ಮತ್ತು ಬಿ ಸಿ ಡಿ ಸಿ 2 ಸಲ ಎ, ಮತ್ತು ಬಿ ಸಿ, ಮತ್ತು 2 ಸಲ ಎ ನೋಡಿ.
ಸೊ ಇದಾಯಿತು. ನೆಕ್ಸ್ಟ್ ಸಾಲಿಗೆ ಹೋಗೋಣ ಬನ್ನಿ ವೀಕ್ಷಕರೇ. ಆಡಿಸು ನೋಡು. ಇದರಲ್ಲಿ ಅದೇ ಕಂಟಿನ್ಯೂ ಆಗಿದ್ದೇನೆ. ಇಲ್ಲಿ ಬಿ ಎ ಅಂದರೆ ನೋಡ್ಕೊಳ್ಳಿ, ಈ ಬೆರಳಲ್ಲಿ ಬಿ ಎ ಒಂದು ಸಲ, ಇನ್ನೊಂದು ಸಲ ಬಿ ಎ, ಎರಡು ಸಲ ಜಿ, ಮತ್ತು ಎ ಜಿ ಎ ಜಿ ಎಫ್ ಎರಡು ಸಲ, ಮತ್ತು ಎರಡು ಎಫ್ ಸಲ, ಜಿ ಈ ಬೆರಳಲ್ಲಿ ಬಿ ಎ ಜಿ, ಮತ್ತು ಜಿ ಎ ಜಿ ಎಫ್ ಎರಡು ಸಲ, ಜಿ ಬಿ ಎ ಜಿ. ಆಡಿಸಿ ನೋಡೋದು. ಓಕೆ ನೋಡಿ. ಸೊ ಈ ಲೈನ್ ಆದಮೇಲೆ ಮತ್ತೆ ಹಳೇದು ಹೇಳಿದ್ದೆ, ಬೊಂಬೆ ಹೇಳುತ್ತೈತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಸಲ ತೋರಿಸ್ತೇನೆ ನೋಡಿ. ಇದನ್ನು ಜಸ್ಟ್ ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೇನೆ, ಅದನ್ನೇ ಜಸ್ಟ್ ರಿಪೀಟ್ ಮಾಡಿ. ಅಂದರೆ ಈ ಬೊಂಬೆ ಹೇಳುತ್ತೈತೆ ಆದಮೇಲೆ ನೆಕ್ಸ್ಟು ಗುಡಿಸಲೇ ಆಗಲಿ ನೋಡಿ. ಸಿ ಡಿ ಸಿ ಡಿ ಸಿ, ಬಿ ಎರಡು ಸಲ, ಇದರಲ್ಲಿ ಎರಡು ಸಲ ಟ್ರೈ ಮಾಡ್ಬೋದು. ನಾನು ಇವಾಗ ಇದೊಂದು ಸಲ ನೋಡ್ತೇನೆ, ಆಮೇಲೆ ಇನ್ನೊಂದು ಹೇಳ್ತೇನೆ ನೋಡಿ. ಇವಾಗ ಎರಡು ಸಲ ಆದಮೇಲೆ ಇನ್ನೊಂದು ಸಲ ಬಿ ಸಿ ಡಿ ಸಿ ಬಿ, ಎರಡು ಸಲ ಎ. ಸೊ ಇದು ಬಿಟ್ಟರೆ ಮತ್ತು ಇನ್ನೊಂದು ಸಲನೂ ಅದನ್ನೇ ಹೇಳ್ಬೋದು ನೋಡಿ. ಅದಾದಮೇಲೆ ಎ ಬಿ ಎ ಜಿ ಎ, ಮತ್ತು ಇಲ್ಲಿ ಎರಡು ಸಲ ಎಫ್ ಜಿ ಬಿ ಎ ಎಫ್ ಜಿ. ಸೊ ಇದು ಹಿರಿಯರ ಬರಲಿ, ಅದಕ್ಕೆ ಇದು ಸೇಮ್ ಟ್ಯೂನ್ ಬರುತ್ತೆ ನೋಡಿ. ಸಿ ಡಿ ಡಿ ಬಿ ಬಿ ಆವಾಗಲೇ ಹೇಳಿದೆ ಯಾವ ರೀತಿ ಅಂತ. ಈ ಬೆರಳು ತೊಗೋಬೋದು. ಇದೆರಡು ಆದಮೇಲೆ ಈಸಿ ಆಗುತ್ತೆ ಅಂದರೆ ಮಾಡ್ಬೋದು. ಮತ್ತು ಬಿ ಎ ಬಿ ಎ ಇವಾಗ ಅದೆರಡು ಆದಮೇಲೆ ಎಲ್ಲ ಇದ್ದು ಲೈನ್ ನೋಡೋಣ ಬನ್ನಿ. ಒಂದು ಸಲ ಹೊರತು ತೋರಿಸ್ಬಿಡ್ತೇನೆ ನೋಡಿ. ಸ್ಲೋವಾಗಿ ನೋಡಿ. ಜಿ ಡಿ ಜಿ ಜಿ, ಎ ಡಿ ಎ ಎರಡು ಸಲ ಡಿ, ಆವಾಗಲೇ ನೀವು ಪ್ರೀವಿಯಸ್ ಹೊಡೆದಿರ್ತೀರ, ಒಂದು ಸಲ ಡಿ ಬರುತ್ತೆ, ಇದು ಎರಡು ಸಲ ಆಗುತ್ತೆ. ಮತ್ತು ಇಮಿಡಿಯೇಟ್ ಡಿ ಆದಮೇಲೆ ಬಿ ಡಿ ಸಿ, ಎರಡು ಸಲ ಬಿ ಹೊಡೆದು ಎ ಆಗುತ್ತೆ. ನೆಕ್ಸ್ಟು ಎರಡು ಸಲ ಜಿ ಡಿ ಜಿ ಮತ್ತು ಡಿ ಎರಡು ಸಲ, ಎ ಡಿ ಎ ಆದಮೇಲೆ ಡಿ ಎರಡು ಸಲ ಬರುತ್ತೆ, ಮತ್ತು ಬಿ ಇಲ್ಲಿಂದ ಡಿ ಸಿ ಎ. ಸೊ ಎಲ್ಲ ಇತ್ತು. ಸೊ ಇದಾದಮೇಲೆ ಜೊತೆಗಿರು ನೀನು. ಸೊ ಅದರ ಇದು ಆಲ್ರೆಡಿ ಇದು ಮಾಡ್ತೇವೆ ನೋಡಿ, ಅದ್ರ ಪ್ರಕಾರನೇ ಬರುತ್ತಿದ್ದು.
ನೆಕ್ಸ್ಟು ನೋಡಿ ಜಿ ಎ ಜಿ ಎಫ್ ಜಿ ಡಿ ಡಿ ಎಫ್ ಇ ಡಿ ಸಿ ಇದು ಚಿಕ್ಕ ಸಿ ಮತ್ತು ಸಿ. ಜಸ್ಟ್ ಸ್ವಲ್ಪ ಮಾತ್ರ ನಾರ್ಮಲ್ ಕೀಸ್ ಬರುತ್ತೆ, ಇಲ್ಲ ಬ್ಲ್ಯಾಕ್ ಮ್ಯಾಕ್ಸಿಮಮ್ ಶಾರ್ಪ್ ಕೀನೇ ಬರುತ್ತೆ ಎಲ್ಲದಕ್ಕೂ. ಜೊತೆಗಿರು ನೀನು ಮತ್ತು ಹಣ್ಣನ್ನು ಕಾಯೋ ಅದು ಕೂಡ ಸೇಮ್ ಬರುತ್ತೆ ನೋಡಿ. ಅದೇನು ಹಳೇದು ಬಿ ಹೊಡೆದ್ರಿ, ಇದಕ್ಕೆ ಮಾತ್ರ ಸಿ ಬರುತ್ತೆ. ಸೊ ಸಿಮಿಲರ್ ಇರುತ್ತೆ, ಬಿ ಬದಲು ಸಿ, ಜಸ್ಟ್ ಆ ಡಿಫ್ರೆನ್ಸ್ ತೋರಿಸ್ದೆ. ಇವಾಗ ನೆಕ್ಸ್ಟ್ ಲೈನ್ ಹೋಗೋಣ. ನಿನ್ನನ್ನು ಪಡೆದ, ಈ 3 ಸಲ ಸಿ ಹೊಡೆದು ನೋಡಿ. 1 ಸಿ, 2 ಸಲ ಸಿ, ಡಿ ಇ ಡಿ ಸಿ, 2 ಸಲ ಬಿ. ನಿಮಗೆ ಯಾವ್ದು ಕಂಫರ್ಟಬಲ್ಲು ಕೀ ಆಪ್ರೇಟ್ ಮಾಡ್ಕೋಬೋದು ನೋಡಿ. ಮತ್ತು ಇಲ್ಲಿಗೇನೆ ಬಿ ಸಿ ಡಿ ಸಿ ಬಿ ಎ ಬಿ ಸಿ ಬಿ ಎ 2 ಸಲ. ಸೊ ನೆಕ್ಸ್ಟು ಬೊಂಬೆ ಹೇಳುತ್ತೈತೆ, ಅದನ್ನೇ ಜಸ್ಟ್ ಒಂದು ಹೊಡೆದ್ಬಿಡ್ತೇನೆ, ನಿಮ್ಗೆ ಈಸಿ ಆಗ್ತದೆ ನೋಡಿ. ನಿನ್ನನ್ನು ಪಡೆದ ಹೇಳ್ತೇನೆ. ಇದಾದಮೇಲೆ ಬೊಂಬೆ ಹೇಳ್ತೈತೆ. ಸೊ ಬೊಂಬೆ ಹೇಳ್ತೈತೆ ಆಯಿತು. ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಲೈನ್ಗೆ ಹೋಗೋಣ. ಅಂದರೆ ಇದು ಕೂಡ ಆಲ್ಮೋಸ್ಟು ಸಿ ಏನು ಮಾಡಿದ್ರಲ್ಲ ಇಲ್ಲಿ ನಾನು ಹೇಳೋದು ಕೀಸು, ಅದನ್ನೇ ಹಳೇದು ಮಾಡಿದ್ದೀರಾ. ಸೊ ಅದ್ರದ್ದೇ ಜಸ್ಟ್ ಒಂದು ಸ್ವಲ್ಪ ಇದಾಗುತ್ತೆ. ಯಾವುದಂದರೆ ಇದು ಆಲ್ಮೋಸ್ಟು ಗುಡಿಸಲೆ ಇದರಲ್ಲಿ ಬರುತ್ತೆ, ಬಟ್ ಒಂದು ಕೀಸ್ ಮಾತ್ರ ಚೇಂಜ್ ಆಗುತ್ತೆ. ಜಿ 1 2 ಹೇಳ್ತೇನೆ ನೋಡಿ. ಸಿ ಡಿ ಸಿ ಡಿ ಸಿ ಬಿ 2 ಸಲ, ಮತ್ತು ಇನ್ನೊಂದು ಬಿ ಸಿ ಬಿ ಸಿ ಬಿ 2 ಸಲ ಎ. ಹಂಗೆ ಕಂಟಿನ್ಯೂಷನ್ ಎ ಬಿ ಎ ಬಿ ಎ, ಇಲ್ಲಿ 2 ಸಲ ಜಿ ಹೊಡಿಬೇಕು, ಮತ್ತು ಎ ಎಫ್ 2 ಸಲ ಜಿ ಬಿ ಎ ಎಫ್ ಜಿ ನೋಡಿ ಹೊಡಿತೇನೆ ನಾನು. ಸೊ ಇದು ಸೇಮ್, ಜಸ್ಟ್ ಜಿ ಒಂದು ಸಿ ಹೇಳ್ತೇನೆ ನೋಡಿ. ಸಿ ಡಿ ಸಿ ಡಿ ಸಿ ಬಿ ಇದೇ ಬರುತ್ತೆ, ಬಿ ಸಿ ಬಿ ಸಿ ಬಿ ಡಬಲ್ ಎ, ಮತ್ತು ಎ ಬಿ ಎ ಹೊಡೆದು ಇಲ್ಲಿ ಜಿ ತಗೊಳ್ಳಿ ಎ, ಇಲ್ಲಿ 2 ಸಲ ಎಫ್ ಬರೋದು, ಇಲ್ಲಿ 4 ಸಲ ಬರುತ್ತೆ. ಹೊಡೆದು ಜಿ ಬಿ ಎ ಎಫ್ ಜಿ. ಸೊ ನೆಕ್ಸ್ಟ್ ಬನ್ನಿ ವೀಕ್ಷಕರ ಹೋಗೋಣ. ಯೋಗವು ಒಮ್ಮೆ, ಅದರದ್ದು ಸೇಮ್ ಸಿಮಿಲರು ಪ್ರೀವಿಯಸ್ ಹೊಡೆದಿದ್ದೀರಲ್ಲ, ಸೊ ಅದೇ ಬರುತ್ತೆ ನೋಡಿ. ಅದು ಹೊಸ ಬೆಳಕೊಂದು 2 ಸಲ ಹೊಡೆದಿರ್ತೀರ, ಅದನ್ನೇ ಸೇಮ್ ಬರುತ್ತೆ ನೋಡಿ. ಪ್ರೀವಿಯಸ್ಸು ಸಿ ಹೊಡೆದ್ರೆ ಅದಕ್ಕೆ ಬಿಫೋರ್ ಬಿ ಹೊಡೆದಿದ್ರಿ, ಇಲ್ಲಿ ಇದು ಮಾತ್ರ ಚೇಂಜ್ ಅಷ್ಟೇ ನೋಡಿ. ಇದು 2 ಸಲ ಬರುತ್ತೆ. ಜಿ ಎ ಜಿ ಎಫ್ ಜಿ ಡಿ ಡಿ ಎಫ್ ಇ ಡಿ ಸಿ ವೈಟ್ ಶಿ ಚೆಸ್ಟ್ ಶಿ ಶಾರ್ಪ್ ವರ್ಡು ಇದೊಂದು ಬರುತ್ತೆ ಮಧ್ಯದಲ್ಲಿ. ಓಕೆ, ಸೊ ಇದನ್ನೇ ರಿಪೀಟು. ಇನ್ನೊಂದು ಯೋಗ್ಯತೆ ಒಂದೇ, ಅದು ಕೂಡ ಸೇಮ್. ಜಿ ಎ ಜಿ ಎಫ್ ಜಿ ಡಿ ಡಿ ಎಫ್ ಇ ಡಿ ಸಿ ಚಿಕ್ಕದು ಸಿ ಶಾರ್ಪ್ ಶಿ. ಓಕೆ, ಇದಾದಮೇಲೆ ಸೂರ್ಯನು ಒಬ್ಬ ಚಂದ್ರನು ನೋಡಿ. 2 ಸಲ ಸಿ ಡಿ, ಇದು ಚಿಕ್ಕದು ಇ ಮತ್ತು ಡಿ ಸಿ, ಮತ್ತು ಇಲ್ಲಿ ಒಂದು ಬಿ, ಇನ್ನೊಂದು ಸಲ ಬಿ ಸಿ ಡಿ ಸಿ ಬಿ
ಎರಡು ಸಲ ಎ ಬಿ ಸಿ ಡಿ ಎ ಎ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಕೀಸ್ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಬೇಕು. ನೋಡಿ ನಾನು ತೋರಿಸ್ತೇನೆ. ಈಗ ಮತ್ತೆ ಆಡಿಸಿ ನೋಡು, ಇದು ಆಲ್ರೆಡಿ ನೀವು ಹೊಡೆದಿದ್ದೀರಿ ನೋಡಿ. ಅಂದರೆ ಹೊಡೆದ್ರಿ ಆವಾಗಲೇ ಬಿ ಎ ಎರಡು ಸಲ ಜಿ ಮತ್ತು ಎ ಜಿ ಎರಡು ಸಲ ಎಫ್ ಮತ್ತು ಇನ್ನೊಂದು ಎರಡು ಸಲ ಎಫ್ ಜಿ ಬಿ ಎ ಜಿ ಜಿ ಎ ಜಿ ಎರಡು ಸಲ ಎಫ್ ಜಿ. ಸೊ ಇದಾದಮೇಲೆ ನೆಕ್ಸ್ಟ್ ಬೊಂಬೆ ಹೇಳುತ್ತೈತೆ, ಅದೇ ರಿಪೀಟ್ ಆಗುತ್ತೆ. ಅದನ್ನೇ ಜಸ್ಟ್ ರಿಪೀಟ್ ಮಾಡಿ ನೋಡಿ ತೋರಿಸ್ತೇನೆ. ಎರಡು ಜಿ ಬಿ ಮತ್ತು ಎ ಎರಡು ಜಿ ಮತ್ತು ಎರಡು ಸಲ ಜಿ ಎ ಜಿ ಎಫ್ 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 ಮತ್ತು ಎರಡು ಸಲ ಎಫ್ ಹೊಡೆದು 4 ಸಲ ಜಿ. ಅಂದರೆ ನೀನೇ ರಾಜಕುಮಾರ. ಸೊ ಇದು ನೋಡಿ ವೀಕ್ಷಕರೇ, ಇದು ಅಂದರೆ ಸ್ವಲ್ಪ ವಿಡಿಯೋ ಲೆಂತ್ ಇದೆ, ಒಂದು ಸ್ವಲ್ಪ ಸಾಂಗ್ಸ್ ದೊಡ್ಡಿರೋದ್ರಿಂದ, ಅಂದರೆ ಫುಲ್ ಕೀಸ್ ಹೇಳ್ಕೊಡೋದ್ರಿಂದ ಫುಲ್ ಸಾಂಗ್ ಬರುತ್ತೆ ಇದಕ್ಕೆ. ಸೊ ನಾರ್ಮಲಾಗಿ ಅರ್ಧ ಹೇಳಿದ್ರೆ ನಿಮಗೆ ಕ್ಲಿಯರ್ ಬರೋಲ್ಲ, ಅದರಿಂದ ಫುಲ್ ಸಾಂಗೇ ಮಾಡಬೇಕು ಅಂತ ಮಾಡಿದ್ದಾನೆ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ನೋಡಿ ವೀಕ್ಷಕರೇ. ಸೊ ಖಂಡಿತ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಶಾರ್ಪ್ ಕೀ ಅಲ್ವಾ. ಸೊ ಖಂಡಿತ ಕನ್ಫ್ಯೂಸ್ ಆಗುತ್ತೆ. ಲೈಕ್ಸ್ ಮಾಡಿ, ಏನೇ ಕನ್ಫ್ಯೂಷನ್ ಇದ್ದರೆ ಖಂಡಿತ ಕಮೆಂಟಲ್ಲಿ ಹಾಕಿ, ಅದೇನಿದೆಯೋ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಒಳ್ಳೆಯದಾಗಲಿ, ಬೇಗ ಕಲೀರಿ.